ಅವಿನಾಶ್ ನಮ್ಮ ನೀಲಿ ಕಣ್ಣಿನ ಹುಡುಗ ಅವಿನಾಶ್ ಅವರು ವೇದಿಕೆ ಬರಬೇಕು ಅಂತ ವಿನಂತಿ ಮಾಡ್ಕೋತೇನೆ. ಅವರ ಬಗ್ಗೆ ನಾನು 2 ವಾಕ್ಯವನ್ನು ಹೇಳ್ತೇನೆ, ಜಾಸ್ತಿ ಹೇಳಬಾರದು ಅಂತ ಅವರು ಹೇಳಿದ್ದಾರೆ. ನಾವೆಲ್ಲ ಅಮ್ಮನನ್ನ ದೇವರು ಅಂತ ಕರೀತೇವೆ. ಆದರೆ ಅಮ್ಮನ ಸಾಕ್ಷಾತ್ಕಾರವನ್ನು ಮಾಡಿರ್ತಕ್ಕಂಥವರು ಅವಿನಾಶ್ ಅವರು. ಅವರ ಸ್ಥಾಪನೆ ಮಾಡಿದ ಸಂಸ್ಥೆ ಹೆಸರು ಅಮ್ಮನ ನೆರವು. ಸಣ್ಣ ಪ್ರಾಯದಲ್ಲಿ ಅಮ್ಮನ ಪ್ರೀತಿಯನ್ನು ಮಿಸ್ ಮಾಡಿಕೊಂಡ ಹುಡುಗ ಅಜ್ಜಿ ಕಾಲ ಮೇಲೆ ತಮ್ಮ ಬಾಲ್ಯವನ್ನು ಕಳೀತಾರೆ. ಅಜ್ಜಿಯಿಂದ ಮೌಲ್ಯಗಳನ್ನು ಕಲಿತಾ ಹೋಗ್ತಾರೆ. ಅವರ ಸಾಧನೆಯನ್ನು ಗಮನಿಸ್ಕೊಳ್ಳಿ. ಅಮ್ಮನ ನೆರವು ಚಾರಿಟೇಬಲ್ ಟ್ರಸ್ಟ್ ಎಂಬ ಸಂಸ್ಥೆಯನ್ನು ಸ್ಥಾಪನೆ ಮಾಡ್ತಾರೆ. ಅವರ ಅಧ್ಯಕ್ಷ ಆಗ್ತಾರೆ. ಪಟಾಕಿ ಅಂಗಡಿ ಮಾಡ್ತಾರೆ ದೀಪಾವಳಿ ಹೊತ್ತಿನಲ್ಲಿ ಗಾಂಧಿ ಮೈದಾನಲ್ಲಿ. ಅಲ್ಲಿ ಉಳಿಕೆಯಾಗಿರ್ತಕ್ಕಂಥ ದುಡ್ಡು ಕಳೆದ ವರ್ಷ 3 ಲಕ್ಷ, ಈ ವರ್ಷ 2,50,000 ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನವಾಗಿ ಹಂಚುತ್ತಾರೆ. ಗಾಂಧಿ ಮೈದಾನದಲ್ಲಿ ಕ್ರಿಕೆಟ್ ಟೂರ್ನಮೆಂಟ್ ಅನ್ನು ಮಾಡ್ತಾರೆ. 6 ಲಕ್ಷ ಉಳಿತಾಯ ಆಗ್ತದೆ. 6 ಲಕ್ಷವನ್ನು 60 ಮಕ್ಕಳಿಗೆ 10,000 ಹಾಗೆ ವಿದ್ಯಾರ್ಥಿ ವೇತನವಾಗಿ ಹಂಚುತ್ತಾರೆ. ಮೊನ್ನೆ ದಾನಿಗಳ ನೆರವಿನಿಂದ ದಾನಿಗಳ ಸಹಾಯವನ್ನು ತಗೊಂಡು ಅವರು 100 ವಿದ್ಯಾರ್ಥಿಗಳಿಗೆ 10,000 ವಿದ್ಯಾರ್ಥಿ ವೇತನವನ್ನು ಕಂಪ್ಲೀಟ್ ಮಾಡಿದ್ದಾರೆ. 10 ಲಕ್ಷವನ್ನು ಸಮಾಜ ಕೊಟ್ಟಿದ್ದಾರೆ. ಅವ ಸಿವಿಲ್ ಇಂಜಿನಿಯರ್, ಬೇರೆ ಯಾವುದಕ್ಕೂ ಖರ್ಚು ಮಾಡೋದಿಲ್ಲ. ಅವರು ಖರ್ಚು ಮಾಡೋದು ವಿದ್ಯಾರ್ಥಿ ವೇತನಕ್ಕೋಸ್ಕರ, ಬಡವರಿಗೋಸ್ಕರ, ನೆರವಿಗೋಸ್ಕರ. ಯಾರು ಎಷ್ಟೊತ್ತಿ ಕಾಲ್ ಮಾಡಿದ್ರು ನೆರವಿಗೆ ಧಾವಿಸ್ತಾರೆ. ಆಂಬುಲೆನ್ಸ್ ಮಾಡಿ ಕೊಡ್ತಾರೆ, ಬ್ಲಡ್ ವ್ಯವಸ್ಥೆ ಮಾಡಿ ಕೊಡ್ತಾರೆ. ಅವಿನಾಶ್ ಕಾರ್ಕಳದ ಅತ್ಯುತ್ತಮ ಸಮಾಜ ಸೇವಕ ಅಂತ ಹೇಳ್ತಾ ಅವರನ್ನು ನಾನು ಅತ್ಯಂತ ಪ್ರೀತಿಯಿಂದ ಪರಿಚಯ ಮಾಡಿಕೊಳ್ತೇನೆ.